ಹಾಯ್ ಗೈಸ್, ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷ ವ್ಲಾಗ್ಸ್. ಇವತ್ತಿನ ವಿಡಿಯೋಲಿ ನಾನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಾ. ಹಾಗೆ ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡಿದ್ ಬಂದು ತಾಯಿ ಬಂಡಿ ಮಹಾಂಕಾಳಿ ಅಮ್ಮ ದೇವಸ್ಥಾನದಲ್ಲೇ. ಅಂದರೆ ಇವಾಗ ಆಷಾಢ ಮಾಸ ಅಲ್ವಾ, ಸೊ ಎವ್ರಿ ಇಯರ್ ಆಷಾಢ ಮಾಸಕ್ಕೆ ಅಮ್ಮ ಪೂಜೆ ಕೊಡ್ತಾರೆ. ಅಂದರೆ ಅಭಿಷೇಕಕ್ಕೆ ಕೊಟ್ಟು ಹಾಗೆ ಮಡ್ಲಕ್ಕಿ ತುಂಬಿಸ್ತಾರೆ ತಾಯಿಗೆ. ಸೊ ಹಾಗಾಗಿ ಎವ್ರಿ ಇಯರ್ ನಾವು ಅಭಿಷೇಕಕ್ಕೆ ಹೋಗ್ತೀವಿ. ಆ್ಯಂಡ್ ನೀವಿಲ್ಲಿ ನೋಡ್ತಿದ್ದೀರಲ್ಲ, ಸೊ ಇವಾಗ ಟೈಮ್ ಬಂದು ಮಾರ್ನಿಂಗ್ 8:45 ಆಗಿರುತ್ತೆ. ಸೊ ಇವಾಗ ಈ ಪ್ರೆಸೆಂಟ್ ಕ್ಲಿಪ್ಪಿಂಗ್ಸ್ ನೀವಿಲ್ಲಿ ನೋಡ್ತಿರೋದು ಇದು ಬಂದು ಹಿಂದಿನ ದಿನ. ಅಂದರೆ ಮಡ್ಲಕ್ಕಿ ತುಂಬಿಸ್ತಾರೆ ಅಂತ ಅಮ್ಮ, ಅಂದರೆ ತಾಯಿಗೆ ಮಡ್ಲಕ್ಕಿ ತುಂಬಿಸ್ತಾರೆ ಅಂತ ಹೇಳಿದ್ನಲ್ಲ. ಸೊ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಇಲ್ಲಿ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಇಲ್ಲಿ ಅಮ್ಮ ರೆಡಿ ಮಾಡ್ಕೊತಿದ್ರು. ಅಂದರೆ ಒಂದು ಟ್ರೇ ಆಗಿರಲಿ, ಸ್ಯಾರಿ, ಅರ್ಶಿನ ಕುಂಕುಮ, ಸೊ ಇದೆಲ್ಲ ಒಂದು ಬ್ಯಾಂಗಲ್ಸ್ ಇದೆಲ್ಲ ಇರುತ್ತಲ್ಲ, ಸೊ ಇದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊತಿದ್ರು. ನೆಕ್ಸ್ಟ್ ಡೇಗೆ ಅಂದರೆ ನಾವು ಬೆಳಿಗ್ಗೆನೇ ಅಭಿಷೇಕಕ್ಕೆ ಹೋಗ್ತೀವಲ್ಲ, ಸೊ 9 o'clockಗೆ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ ಅಭಿಷೇಕ. ಸೊ ಹಾಗಾಗಿ ಅದಕ್ಕಿಂತ ಮುಂಚೆ ಹೋಗೋಣ ಅಂತ ಹೇಳಿ ಇಲ್ಲಿ ಹಿಂದಿನ ದಿನನೇ ಅಮ್ಮ ಎಲ್ಲ ನೀಟಾಗಿ ರೆಡಿ ಮಾಡಿಕೊಂಡ್ರು. ಸೊ ಎವ್ರಿ ಇಯರ್ ಕೂಡ ನಾವು ಅಭಿಷೇಕಕ್ಕೆ ತಾಯಿ ಸನ್ನಿಧಿಲಿ ಅಂದರೆ ಗರ್ಭಗುಡಿ ಒಳಗಡೆನೆ ಕೂತ್ಕೊಂಡು ಅಭಿಷೇಕ ನೋಡ್ತಿದ್ವಿ. ಬಟ್ ದಿಸ್ ಇಯರ್ ಸ್ವಲ್ಪ ರಶ್ ಜಾಸ್ತಿ ಇದ್ದಿದ್ರಿಂದ ಆ್ಯಂಡ್ ಕ್ಯೂ ಲೈನ್ 200 ರೂಪೀಸ್ ದರ್ಶನ, ಹಾಗೆ ಅಭಿಷೇಕದ ದರ್ಶನ ಎಲ್ಲ. ಸೊ ಈ ಎರಡು ದರ್ಶನ ಕೂಡ ಒಂದೇ ಕ್ಯೂ ಲೈನಲ್ಲಿ ಬಿಟ್ಟಿದ್ರಿಂದ ಅಭಿಷೇಕ ನಾವು ನೋಡೋದಕ್ಕಾಗಲಿಲ್ಲ. ಅಂದರೆ ಹೊರಗಡೆಯಿಂದನೇ ಇವಾಗ ನೀವಿಲ್ಲಿ ಟಿವಿಯಲ್ಲಿ ಏನು ನೋಡ್ತಿದ್ರ CCTV ಫುಟೇಜಲ್ಲಿ, ಸೊ ಇಷ್ಟೇ ನಾವು ಕೂಡ ಅಭಿಷೇಕ ತಾಯಿದ್ ನೋಡಿ ಇನ್ನು ಖುಷಿ ಪಟ್ವಿ. ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಹೇಗೆ ದರ್ಶನ ಆಯಿತು ಏನು ಅಂತ ಹೇಳಿ ಮುಂದಿನ ಕ್ಲಿಪ್ಪಿಂಗ್ಸಲ್ಲಿ ನಾನು ಅಮ್ಮ ಕಂಪ್ಲೀಟಾಗಿ ಮಾತಾಡಿದ್ದೀವಿ. ಸೊ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಸೊ ವಿಡಿಯೋ ನೋಡ್ತಿರೋರಲ್ಲಿ ಎಷ್ಟು ಜನ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಇಲ್ಲಿ ಅಭಿಷೇಕ ಆದಮೇಲೆ ನಮಗೆ ನೀರು ಹಾಕ್ತಾರೆ. ಅಂದರೆ ನಾವು ತಾಯಿ ಪಾದಕ್ಕೆ ತಲೆ ಬಾಗಿದ್ರೆ ನೀರು ಹಾಕ್ತಾರೆ. ಸೊ ನಾಟ್ ಶೋರ್ ಎಷ್ಟು ಜನ ಗೊತ್ತು ಅಂತ ಹೇಳಿ, ಸೊ ಅದಕ್ಕೆ ಹೇಳ್ತಿದ್ದೀನಿ. ಆ್ಯಂಡ್ ಇನ್ನು ತಾಯಿಗೆ ಅಭಿಷೇಕ ಆದಮೇಲೆ ಇಲ್ಲಿ ನೀರು ಹಾಕಿದ್ರು. ಸೊ ನೀರು ಹಾಕಿಸ್ಕೊಂಡು ಇನ್ನು ನಾವು ತಾಯಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಸೊ ಈಗ ನೀವು ಇಲ್ಲಿ ನೋಡ್ತಿರೋದು ಬಂದು ಬ್ಯಾಕ್ ಸೈಡ್ ಆಫ್ ದಿ ಟೆಂಪಲ್, ಅಂದರೆ ಹಿಂದಿನ ಭಾಗದಲ್ಲಿ ಗಣೇಶ ಸ್ವಾಮಿ ಆಗಿರಲಿ, ಮುನೇಶ್ವರ ಸ್ವಾಮಿ, ಕಾಟೇರಮ್ಮ, ಸೊ ಎಲ್ಲ ದೇವರುಗಳು ಇದೆ. ಆ್ಯಂಡ್ ನಾವದೇ ಮಾತಾಡ್ತಿದ್ವಿ ಇಲ್ಲಿ ಇವಾಗ ಎಷ್ಟು ರಶ್ ಆಗೋಗಿದೆಯಲ್ವಾ ಅಂತ ಹೇಳಿ. ಅವಾಗೆಲ್ಲ ನಾವು ಈಸಿಯಾಗಿ ಹೋಗಿ ಅಂದರೆ ಅಭಿಷೇಕಕ್ಕೆ ಏನೋ ತೊಂದರೆ ಆಗ್ತಿರಲಿಲ್ಲ ಕೂತ್ಕೊಂಡು ನೋಡೋದಕ್ಕೆ. ಬಟ್ ಇವಾಗ ಜನರು ಹೆಚ್ಚಾಗಿರೋದ್ರಿಂದ ಇಟ್ಸ್ ಕಂಪ್ಲೀಟ್ಲಿ ಚೇಂಜ್. ನಾನು ಅದಕ್ಕೆ ಕಂಪ್ಲೀಟ್ ರಿನೋವೇಷನ್ ಮುಂಚೆಗೂ ಕೂಡ ನಾವು ತುಂಬ ಹಳೆಯ ಕಾಲದಿಂದನೂ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ. ಬಿಫೋರ್ ರಿನೋವೇಷನ್ ಎಷ್ಟು ಜನ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ. ಸೊ ಅದ್ರ ಬಗ್ಗೆ ಕೂಡ ನಾನು ಅಮ್ಮ ಮಾತಾಡಿದ್ದೀವಿ, ನಮಗೆ ಹೇಗೆ ಅನ್ನಿಸ್ತು ಹೇಗಿತ್ತು ಅಂತ ಹೇಳಿ. ಸೊ ಹಾಗಾಗಿ ಹೇಳಿದ್ದು ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಅಂತ ಹೇಳಿ. ಸೊ ಇವಾಗ ನೀವು ಇಲ್ಲಿ ನೋಡ್ತಿರೋದು ಬಂದು ಮುನೇಶ್ವರ ಸ್ವಾಮಿ ದೇವರು, ಹಾಗೆ ಕಾಟೇರಮ್ಮ. ಸೊ ಇಲ್ಲಿ ಕೂಡ ಸಂಡೇ ಆಗಿದ್ರಿಂದ ಫುಲ್ಲು ಪೂಜೆಗಳೆಲ್ಲ ಜಾಸ್ತಿನೇ ಇತ್ತು ಅವತ್ತು. ಆ್ಯಂಡ್ ರಶ್ ನೋಡ್ಬೋದಲ್ಲ ಇಲ್ಲಿ ಹೇಗಿತ್ತು ಅಂತ ಹೇಳಿ. ಸೊ ಎವ್ರಿ ಇಯರ್ ಆಷಾಢ ಮಾಸಕ್ಕೆ ಅಮ್ಮ ಅಭಿಷೇಕಕ್ಕೆ ಕೊಡ್ತಾರೆ ತಾಯಿಗೆ. ಆ್ಯಂಡ್ ಇದು ಇವಾಗಿಂದ ಅಲ್ಲ, ವೆರಿ ಲಾಂಗ್ ಬ್ಯಾಕ್ ಅಂತಲೇ ಹೇಳ್ಬೋದು. ತುಂಬ ಲಾಂಗ್ ಇಯರ್ಸಿಂದನೇ ಅಮ್ಮ ಈ ರೀತಿ ಒಂದು ಅಭ್ಯಾಸ ಇದೆ ಮಾಡ್ಕೊಂಡ್ಬಂದಿರೋದು. ಸೊ ಇಲ್ಲಿ ಅರ್ಶಿನ ಕುಂಕುಮ ಕೊಡಬೇಕು ಅಂತ ಹೇಳಿ, ಸೊ ಇಲ್ಲಿ ಎಲೆ, ಅಡಿಕೆ, ಅದೇ ಹೂವು, ಅರ್ಶಿನ ಕುಂಕುಮ ಎಲ್ಲ ಇಲ್ಲಿ ಕಂಪ್ಲೀಟಾಗಿ ರೆಡಿ ಮಾಡ್ಕೊತಿದ್ರು ಅಮ್ಮ.
ಸೊ ವಿಡಿಯೋ ನೋಡ್ತಿರೋರಲ್ಲಿ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೆ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ದೇವಸ್ಥಾನಕ್ಕೆ ಎಷ್ಟು ಜನ ನೀವು ಹೋಗಿದ್ದೀರಾ ವಿಡಿಯೋ ನೋಡ್ತಿರೋರಲ್ಲಿ, ಸೊ ದ್ಯಾಟ್ ನನಗೂ ಗೊತ್ತಾಗುತ್ತೆ. ಆ್ಯಂಡ್ ಇನ್ನು ಪಾರ್ಕಿಂಗ್ ವೈಸ್ ದೇವಸ್ಥಾನ ಜಾಗ ಎಲ್ಲ ತುಂಬ ವೆರಿ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿದೆ. ಅವಾಗೆಲ್ಲ ಅಷ್ಟಿರಲಿಲ್ಲ ಪಾರ್ಕಿಂಗ್ ಸ್ಲಾಟ್ ಆಗಿರಲಿ ಅಷ್ಟೆಲ್ಲ. ಇವಾಗ ನೀಟಾಗಿ ಆ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ. ಸೊ ಇನ್ನು ಮನೆಗೆ ಬಂದ್ವಿ ನಾವು. ಆ್ಯಂಡ್ ನಮ್ಮ ಮನೆಯ ಸ್ಪೆಷಲ್ ಲಂಚ್ ಮೆನ್ಯೂ ಏನಪ್ಪ ಅವತ್ತು ಅಂತ ಅಂದರೆ ನಾಟಿ ಕೋಳಿ ಸಾರು ಹಾಗೆ ಅಲಸಂದೆ ಕಾಳು ವಡೆ. ನೀವು ನೋಡ್ತಾ ಹೋಗಿ. ಹಾಗೆ ವಿಡಿಯೋಲಿ ನಾನು ಸ್ವಲ್ಪ ರೆಸಿಪಿನ ತೋರಿಸಿದ್ದೀನಿ. ಇನ್ ಕೇಸ್ ನಿಮಗೆ ಫುಲ್ ಕಂಪ್ಲೀಟ್ ರೆಸಿಪಿ ಬೇಕು ಅಂತ ಇದ್ದರೆ ಪ್ಲೀಸ್ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಇಲ್ಲಿ ಸಾರಿಗೆಗೋಸ್ಕರ ಅಮ್ಮ ಇಲ್ಲಿ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಸೊ ಇನ್ನು ಸಾರು ಟೇಸ್ಟ್ ಅಂತೂ ಸಖತ್ತಾಗಿತ್ತು. ತುಂಬಾ ಯಮ್ಮಿ ಆ್ಯಂಡ್ ಟೇಸ್ಟಿ ಆಗಿತ್ತು. ಸ್ಟಾರ್ಟ್ ಆಫ್ ದ ರೆಸಿಪಿ ಅದೇ ವಿಡಿಯೋಲಿ ಹೇಳ್ತಿದ್ದೀನಿ ಹೇಗಿತ್ತು ಸಾರು ಅಂತ ಹೇಳಿ. ಬಿಕಾಸ್ ಅಷ್ಟು ಚೆನ್ನಾಗಿತ್ತು ಸಾರು. ಟೇಸ್ಟ್ ನಾಟಿ ಕೋಳಿ ಅಲ್ವಾ, ಸೊ ಸ್ವಲ್ಪ ಟೇಸ್ಟ್ ಇನ್ನೂ ಜಾಸ್ತಿನೇ ಇರುತ್ತೆ. ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಕಾಂಬಿನೇಷನ್ ಒಂಥರ ಬಂದು ಅಲಸಂದೆ ಕಾಳು ವಡೆ. ಸೊ ಐ ಗೆಸ್ ಎಲ್ರಿಗೂ ಗೊತ್ತಿರಲ್ಲ ಅನಿಸುತ್ತೆ. ಸೊ ಅದರ ಒಂದು ರೆಸಿಪಿ ಕೂಡ ನಾನು ಮುಂದೆ ಇಲ್ಲಿ ಶೇರ್ ಮಾಡಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ. ಆ ಒಂದು ರೆಸಿಪಿನ ತೋರಿಸಿದ್ದೀನಿ ಹೇಗೆ ಮಾಡಿದ್ರು ಅಮ್ಮ ಅಂತ ಹೇಳಿ. ಸೊ ಇಲ್ಲಿ ಮಿಕ್ಸಿಗೆ ಹಾಕೊಂಡ್ಮೇಲೆ ಇಲ್ಲಿ ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಒಂದು ಈರುಳ್ಳಿ ಚಿಕ್ಕದಾಗಿ ಚಾಪ್ ಮಾಡಿರುವಂಥ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದಾರೆ. ಆ್ಯಂಡ್ ಇದಕ್ಕೆ ಇವಾಗ ನಾಟಿ ಕೋಳಿನ ಹಾಕ್ಕೊಳ್ತಿದ್ದಾರೆ. ಈ ಚಿಕನ್ನ ಹಾಕೊಂಡ್ಮೇಲೆ ಒಂದು 5 ಮಿನಿಟ್ಸ್ವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಸೊ ದ್ಯಾಟ್ ಅದರ ಒಂದು ರಾ ಸ್ಮೆಲ್ ಕಂಪ್ಲೀಟಾಗಿ ಹೋಗಬೇಕು. ಆ್ಯಂಡ್ ಲೇಟರ್ ಆನ್ ಇನ್ನು ಮಸಾಲ ಪೇಸ್ಟ್ ಇರುತ್ತಲ್ಲ, ಸೊ ಅದನ್ನು ಒಂದೊಂದೇ ಹಾಕ್ಕೊಂಡು ಇನ್ನು ಮಿಕ್ಸ್ ಮಾಡ್ಕೊತಾ ಬಂದರೆ ನೆಕ್ಸ್ಟ್ ನೀವಿಲ್ಲಿ ನೋಡ್ಬೋದು ರೆಡ್ ಮಸಾಲ ಪೇಸ್ಟ್ನ ಹಾಕ್ಕೊತಾರೆ. ಸೊ ಇಲ್ಲಿಂದ ಡೈರೆಕ್ಟಾಗಿ ಏನಪ್ಪ ಸಾರು ತೋರಿಸ್ತಿದ್ದೀನಿ ಅಂತ ಅಂದ್ಕೊಳ್ಬೇಡಿ. ಅಂದರೆ ಫುಲ್ ರೆಸಿಪಿ ನಾನೇನು ತೋರ್ಸೋಕೆ ಹೋಗಲಿಲ್ಲ. ಇನ್ ಕೇಸ್ ನಿಮಗೆ ಬೇಕು ಅಂತ ಇದ್ದರೆ ನಾನು ಆಗಲೇ ಹೇಳ್ದಂಗೆ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಆ ಒಂದು ಪೇಸ್ಟ್ ಹಾಕಿದ್ಮೇಲೆ ಇನ್ನೊಂದು ಕೊಬ್ಬರಿ ಪೇಸ್ಟೇ ಅನಿಸುತ್ತೆ. ಸೊ ಕೊಬ್ಬರಿ ಪೇಸ್ಟ್. ಸೊ ಇದನ್ನೆಲ್ಲ ಹಾಕಿ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಆಗಲೇ ತೋರಿಸಿದ್ನಲ್ಲ, ಸೊ ಅದನ್ನೆಲ್ಲ ಹಾಕ್ಕೊಂಡು ನೀರನ್ನ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಹಾಕ್ಕೊಂಡು ಇಲ್ಲಿ ವಿಷಲ್ ಹಾಕಿದ್ದಾರೆ. ವಾಟ್ ಆರ್ ಯು ಕುಕಿಂಗ್ ಮಮ್ಮಿ? ನಾಟಿ ಚಿಕನ್ ಸಾರು. ನಾಟಿ ಕೋಳಿ ಚಿಕನ್ ಸಾರು. ಅಡುಗೆ ಮಾಡೋದು ನಮ್ಮಮ್ಮ, ಏನ್ ಅಡುಗೆ ಅಂತ ಹೇಳೋದು ನಮ್ಮಪ್ಪ. ಹೌದು. ಅಲಸಂದ ಕಾಳು ವಡೆ. ಅಲಸಂದ ಕಾಳು ಕಾದು ಅಲಸಂದ್ಲು ವಡ್ಲು. ಅಲಸಂದ್ಲ ವಡ ತೆಲುಗಲ್ಲಿ ಅಲಸಂದ ವಡ ಅಂತ ಎಳ್ನೀರು ತಿಂತೀರಾ? ಸಾರ್ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿ ಎಳ್ನೀರು ನಾಟಿ ಕೋಳಿ ಚಿಕನ್ ಸಾರ್ ಕಾಂಬಿನೇಷನ್ ಮಾಡೋಣ ಅಂತ. This is an unwanted statement irrelevant to the current situation. ನಾಟಿ ಕೋಳಿ ಸಾರು ಅಲಸಂದೆ ಕಾಳು ಅಲಸಂದಲು ತೆಲುಗಲ್ಲಿ ಅದನ್ನ ಅಲಸಂದು ವಡ ಅಂటారు. అంటే ఆంధ్రాలో అది అలసందలు అని ಸಿಗ್ತದೆ. ಓನ್ಲಿ ಕನ್ನಡ. ಈ ನಾಟಿ ಕೋಳಿ ಸಾರ್ಗೆ ಈ ಒಂದು ಇದನ್ನ ಏನಂತಾರೆ ಅಂದ್ರೆ ಅಲಸಂದೆ ಕಾಳು. ವಾಲ್ಯೂಮ್ ದೀಕ್ಷಾ ಮ್ಯೂಟ್ ದೀಕ್ಷಾ. ಸೊ ಇದನ್ನ ಫಸ್ಟ್ ಇದು ಏನ್ ಕಾಳಮ್ಮ? అలసందలు ఈడ కర్ణాటక ఈడ వచ్చేసి బెంగళూరులో ಬೆಂಗಳೂರಲ್ಲಿ అలసంದೆ కాಳು అంటారే. ಬೆಂಗಳೂರಲ್ಲಿ ನಾವೆಲ್ಲ ಅಲಸಂದೆ ಹಂಗೆ ಅಟ್ಲೇ ಸೇಸ್ತಾರೆ ಒಡ್ಲು ಅಲಸಂದೆ ಕಾಳು ವಡ. ಕನ್ನಡ ಮಾತಾಡ್ಮಾ.
ಹಂಗೆ ಮಾಡ್ತಾರೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅಳಸಂದೆ ಜಾಸ್ತಿ ಮಾಡಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ. ಬೆಂಗಳೂರಲ್ಲಿ ಜಾಸ್ತಿ ಮಾಡಲ್ಲ, ಆಂಧ್ರಲ್ಲಿ ಇದು ಆಂಧ್ರಲ್ಲಿ ಫೇಮಸ್ ಅಂದ್ರೆ ಅಂತ ಹೇಳ್ತಾರೆ. ಅದು ಬೇಳೆ ಅವ್ರು ಒಡ್ದು ಕೊಡ್ತಾರೆ, ಅಳಸಂದೆ ಕಾಳನ್ನ ಒಡ್ದು ಬೇಳೆ ಈ ತರ ಇರುತ್ತೆ, ಅದು ಈ ತರ ಸಿಗುತ್ತೆ. ಇದನ್ನ 5 to 6 hours ನೆನ್ಸ್ಬಿಟ್ಟು ಇದಕ್ ಜಾಸ್ತಿ ಏನ್ ಹಾಕ್ಬಾರ್ದು. ಚಿಲ್ಲಿ ಆಮೇಲೆ ತೋರಿಸ್ತೇನೆ ರೆಸಿಪಿ ಮಿಟ್ಕಿ ಸೂಪಿ. ಆಮೇಲೆ ಸೊ ಅದಷ್ಟನ್ನ ಹಾಕ್ಬಿಟ್ಟು ವಡೆ ತರ ಗ್ರೈಂಡ್ ಮಾಡಿ ಇದಕ್ಕೆ ನಾಟಿ ಕೋಳಿ ಸಾರಿಗೆ ಆ ವಡೆ ಮೇಲೆ ನಾಟಿ ಸಾರ್ನ ಹಾಕೊಂಡು ತಿನ್ನೋದು. ದಿಸ್ ಇಸ್ ಬೇಸಿಕ್ಲಿ ಈ ಕಾಂಬಿನೇಷನ್ ಬಂದು ಆಂಧ್ರ ಸ್ಟೈಲ್ ಇದು. ಸೊ ಆಂಧ್ರಲ್ಲಿ ಏನಂತಾರಪ್ಪ ಅಂದ್ರೆ ಅಲ್ಸಂದ ಕಾಳು ವಡ, ಅಲ್ಸಂದ್ಲು ವಡ್ಲು, ಅಲ್ಸಂದ್ಲು ವಡು, ಅಲ್ಸಂದ್ಲು ವಡಲು, ಅಲ್ಸಂದ್ ವಡಲು ತುಂಬಾ ಫೇಮಸ್. ಅದು ಇಲ್ಲಿ ವಡೆ ನಾರ್ಮಲ್ ಆಗಿ ಹೆಂಗ್ ಸಿಗುತ್ತೆ, ಇಲ್ಲಿ ನಾವೆಲ್ಲ ಉದ್ದಿನ ವಡೆ ಮಾಡ್ತೀವಲ್ಲ, ಸೊ ಆ ಶೇಪ್ ಅಲ್ಲಿ ಮಸಾಲ ವಡೆ, ಆ ಶೇಪ್ ಅಲ್ಲಿ ವಡೆ ಇದು ಬರೋದು. ಸೊ ಇಲ್ಲಿ ಏನು ಇಲ್ಲಿ ಅಷ್ಟಾಗಿ ಮಾಡಲ್ಲ. ಮಸಾಲ ವಡೆ ಎಲ್ಲ ಹೆಂಗ್ ಸಿಗುತ್ತೆ ಆಂಧ್ರಲ್ಲಿ ಆ ತರ ಅಲ್ಸಂದ್ ವಡ್ಲು ಡೈಲಿ ಮಾರ್ನಿಂಗ್ ಈವ್ನಿಂಗ್ ಬಿಸಿ ಬಿಸಿ ಹಾಕ್ತಾ ಇರ್ತಾರೆ ಅಲ್ಲಿ ಅಲ್ಸಂದೆ ವಡೆ. ಇಲ್ಲಿ ಯಾವ ತರ ಮಸಾಲ ವಡೆ ಎಲ್ಲ ಸಿಗುತ್ತೆ ಆ ತರ ಅಲ್ಸಂದೆ ವಡೆ ತುಂಬಾ ಫೇಮಸ್ ಅಲ್ಲ, ಬಿಸಿ ಬಿಸಿ ಹಂಗೆ ತಿನ್ನಕ್ಕೂ ಎಷ್ಟ್ ಚೆನ್ನಾಗಿರುತ್ತೆ. ಅದು ಅಲ್ಲೆಲ್ಲ ಜಾಸ್ತಿ ಕ್ವಾಂಟಿಟಿಲೇ ತಿನ್ನೋದು ಅದನ್ನ. ಒಂದಷ್ಟು ಸಾರ್ ಜೊತೆ ಹಾಕೊಂಡು ಒಂಥರ ಕಾಂಬಿನೇಷನ್. ಇವಾಗ ಸಾರ್ ಜೊತೆ ಅಂತಾನೆ ಅಲ್ಲ, ಹಂಗೆ ತಿನ್ಬೋದು. ನಾರ್ಮಲ್ ಇವಾಗ ನಾವು ಮಸಾಲ ವಡೆ ಎಲ್ಲ ಹೆಂಗ್ ತಿಂತೀವಿ ಹಂಗೆ ಈವ್ನಿಂಗ್ ಟೈಮ್ಸ್ ಅಲ್ಸಂದ್ ವಡೆ ಬಿಸಿ ಬಿಸಿ ಹಾಕ್ತಾ ಇರ್ತಾರೆ, ತಿನ್ನೋದು ಚೆನ್ನಾಗಿರುತ್ತೆ. ಅಲ್ಸಂದೆ ಕಾಳು ವಡೆ, ಅಲ್ಸಂದ್ ವಡಲು ಇಸ್ ಇನ್ ತೆಲುಗು, ಅಲ್ಸಂದೆ ಕಾಳು ವಡೆ ಇಸ್ ಇನ್ ಕನ್ನಡ ಅಲ್ಲಿ ಅಲ್ಸಂದೆ ಕಾಳು ವಡೆ ಅಂತ ಹೇಳ್ತಾರೆ. ಸೊ ಇದನ್ನ ನೆನೆಸ್ಬೇಕು. ಎಷ್ಟೊತ್ತು ನೆನೆಸ್ಬೇಕು? 5 to 6 hours ನೆನೆಸ್ಬೇಕು. ಇವತ್ತು ನಾವು ನೈಟ್ ಗಂತ, ಇವಾಗ ಬಿಫೋರ್ 2 hours. ಸೊ ಇವಾಗ ಮಧ್ಯಾಹ್ನ 1-2 ಗಂಟೆ ಆಗಿದೆ. ನೈಟ್ಗೆ ನಮ್ಗೆ ನೈಟ್ ಮಾಡ್ಬೇಕು ಅಂತ ಇದನ್ನ ನೆನೆಸಿ. ಬೆಳಿಗ್ಗೆ ಮರ್ತೋಯ್ತು. ಇಲ್ಲಿ ಸಿಗಲ್ವಾ ಈ ಕಾಳು? ಈ ತರ ಬೇಳೆ ಹೊಡ್ದಿರಲ್ಲ, ಮಾಮೂಲಿ ಅಳಸಂದೆನ ನೆನ್ಸ್ಬಿಟ್ಟು ಮಾಡ್ತಾರೆ ಮಿಕ್ಸಿಗೆ ಹಾಕಿ. ಅದೇ ಇದೇ ತರ ಅಲ್ಲಿ ಹೊಡೆದು ಕೊಡ್ತಾರೆ ನಮ್ಗೆ. ಇಲ್ಲಿ ಅಳಸಂದೆ ಫುಲ್ ಈ ತರ ರೌಂಡ್ ಆಗಿರುತ್ತೆ, ಅಲ್ಲಿ ಈ ತರ ಓಪನ್ ಆಗಿರುತ್ತೆ. ಬೇಳೆ ಹೊಡೆದಿರ್ತಾರೆ ಈ ತರ ಓಪನ್ ಆಗಿರುತ್ತೆ. ಇಲ್ಲಿ ಕಾಳು ಹಂಗೆ ಇರುತ್ತೆ. ನಾವು ಅಳಸಂದೆ ಕಾಳೆಲ್ಲ ಸಾರು ಮಾಡ್ತೀವಲ್ಲ, ಅಳಸಂದೆ ಕಾಳು ಸಾರು ಬೇಕಾದ್ರೆ ನಾವು ತಗೊಂಡ್ ಬಂದು ಇಲ್ಲಿ ಮಾಡಕ್ಕಾಗಲ್ಲ. ಬಟ್ ಈ ಟೇಸ್ಟ್ ಕರೆಕ್ಟ್ ಟೇಸ್ಟ್ ಬೇಕಂದ್ರೆ ಒರಿಜಿನಲ್ ಬಂದು ಇದು ಹೊಡೆದು ಕೊಡ್ತಾರಂತೆ. ಆ ಕಾಳನ್ನ ಹೊಡೆದು ಆಲ್ರೆಡಿ ಅದನ್ನ ಸೆಲ್ ಮಾಡೋದು. ಸೊ ಹಾಗಾಗಿ ಈ ತರ ಹೊಡೆದಿರೋದು ಸಿಗಲ್ಲ. ಬಟ್ ಈ ರೀತಿ ಹಾಕೊಂಡ್ರೆ ಅದ್ರ ಒರಿಜಿನಲ್ ಟೇಸ್ಟ್ ಇಲ್ಲ. ಅಲ್ಸಂದೆ ನೆನ್ಸ್ಬಿಟ್ಟು ಹಂಗೆ ಮಿಕ್ಸಿಗೆ ಹಾಕ್ಬೋದು. ಅದು ಹಾಕ್ಬೋದು. ಇಲ್ಲಿ ಹೊಟ್ಟೆ ಎಲ್ಲ ಇದೆ ನೋಡಿ ಆಲ್ರೆಡಿ. ಒಂದ್ ಸ್ವಲ್ಪ ತೊಳಿಬೇಕು, ಇನ್ನು ವಾಶ್ ಮಾಡ್ಬೇಕು. ಜಸ್ಟ್ ನೆನ್ಸಿರೋದಷ್ಟೇ ಇದು. ಸೊ ಇಲ್ಲಿ ನಾಟಿ ಕೋಳಿ ಸಾರು ಬಾಯ್ಲ್ ಬರ್ತಿದೆ. ನಮ್ಮಮ್ಮ ಟೇಸ್ಟ್ ನೋಡ್ತಾ ಇದ್ದಾರೆ. ಏನ್ ಕಮ್ಮಿ ಏನ್ ಜಾಸ್ತಿ? ಉಪ್ಪೇನೋ ಕಮ್ಮಿ. ಉಪ್ಪು ಕಮ್ಮಿ, ಉಪ್ಪು ಸ್ವಲ್ಪ ಕಮ್ಮಿ. ಸೊ ಹಾಕೊಳ್ತಿದ್ದಾರೆ. Remembering to forget all the bad ones. I remember when college seemed so important, but is it ಫಸ್ಟ್ ರೆಡ್ ಮಸಾಲ ಹಾಕೊಂಡು ಎಷ್ಟು ವಿಷಲ್ ಬಿಟ್ಟಮ್ಮ? ಆಗ್ಲೇ ತೋರ್ಸುದಲ್ಲ, ರೆಡ್ ಮಸಾಲ ಹಾಕೊಂಡು 3 ವೈಟ್ ಮಸಾಲ ಅಂದ್ರೆ ಕೊಬ್ಬರಿ ಕೊತ್ತಂಬರಿ ಇದೆಲ್ಲ ಹಾಕ್ತಿವಲ್ಲ, ಸೊ ಅದನ್ನ ವೈಟ್ ಮಸಾಲ ಅದನ್ನ ಹಾಕ್ಬಿಟ್ಟು ಇನ್ನೊಂದು 5 ವಿಷಲ್. ಅಂದ್ರೆ ನಾಟಿ ಕೋಳಿ ಹೇಗಿರುತ್ತೆ, ತುಂಬಾ ಬಲ್ತಿದ್ರೆ ಸ್ವಲ್ಪ ಇನ್ನು ಜಾಸ್ತಿನೇ ಬೇಕಾಗಿರುತ್ತೇನೋ. ಸ್ವಲ್ಪ ಎಳೆದಾಗಿದ್ರೆ 3-4 ಸಾಕು. ಇದು ನಾವು ಚಿಕನ್ಗೆಲ್ಲ ಎಷ್ಟು ಹಾಕೊಳ್ತೀವಿ, ನಾರ್ಮಲ್ ಚಿಕನ್ಗೆ ಅಷ್ಟು. ಕುಕ್ಕರ್ ಮೇಲೂ ಡಿಪೆಂಡ್ ಆಗುತ್ತೆ. ಬಟ್ ಯೂಶಲ್ ಆಗಿ ರೆಡ್ ಮಸಾಲ ಹಾಕಿ ಒಂದು 3 ವಿಷಲ್, ಇದು ಹಾಕಿ ವೈಟ್ ಮಸಾಲ ಹಾಕಿ ಒಂದು 3-4 ವಿಷಲ್ ಹಾಕಿದ್ರೆ ನಾಟಿ ಕೋಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ವಿಷಲ್ ಹಾಕ್ಬೇಕು, ಬೇಯ್ಬೇಕು. ಚೆನ್ನಾಗಿ ಸಾಫ್ಟ್ ಆಗಿ ಬೇಕಂದ್ರೆ ಬೇಯ್ಬೇಕು. ಬಾಯ್ ಬಾಯ್. ಜೋಶ್ ಆಗಿಡಮ್ಮ. ಬಾಯ್ ಬಾಯ್. ಸೊ ಮನೆಗೆ ಬಂದ್ವಿ. ನಾಟಿ ಕೋಳಿ ಸಾರು ಇವತ್ತು ನಮ್ಮ ಮನೆಯ ಸ್ಪೆಷಲ್ ನಾಟಿ ಕೋಳಿ ಸಾರು, ಹಾಗೆ ಅಲಸಂದೆ ಕಾಳು ವಡೆ. ಸೊ ದರ್ಶನ ಚೆನ್ನಾಗಾಯ್ತು. ಏನಂದ್ರೆ ರಶ್ ಹೇಗಿತ್ತಮ್ಮ? ರಶ್ ಸಂಡೆ ಕಮ್ಮಿ ಇರುತ್ತೆ ಅಂತ ಅನ್ಕೊಂಡ್ರೆ ಇನ್ನೂ ಜಾಸ್ತಿ ಇದೆ. ತುಂಬಾ ಹಳೆ ಅವಾಗಿಂದ ಯಾರು ಹೋಗ್ತಿರ್ತಾರೋ ಅವ್ರಿಗೆ ಗೊತ್ತಿರುತ್ತೆ. ನಮ್ಮ ಅಜ್ಜಿ ಅವಾಗಿಂದ ಹೋಗ್ತಿದ್ರು. ಸೊ ಬಿಫೋರ್ ಇನೋವೇಷನ್ ಎಷ್ಟು ಜನ ನಿಮ್ಗೆ ಏನಾದ್ರು
ಅಂದ್ರೆ ಹಳಬ್ರಿದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಬಿಫೋರ್ ರಿನೋವೇಷನ್ ಹೇಗೆ ನೀವು ನೋಡಿದ್ರೆ ದೇವಸ್ಥಾನನ, ಬಂಡಿ ಮಹಾಕಾಳಮ್ಮ ದೇವಸ್ಥಾನನ. ಸೊ ಇವತ್ತು ಅಂದ್ರೆ ಇವಾಗ ರಶ್ ಇವಾಗ ಹೆವಿ ಒಂಥರ ಜಾಸ್ತಿ ಆಗೋಗಿದೆ. ಅವಾಗೆಲ್ಲ ಇಷ್ಟು ಇರ್ತಿರ್ಲಿಲ್ಲ. ಅಭಿಷೇಕಕ್ಕೆ ಕೊಟ್ರೆ ನಾವು 8:45 ಹೋಗ್ತಿದ್ವಿ. 10 seconds later. ಇಯರ್ ಕೊಡ್ತೀವಲ್ಲ ಅಭಿಷೇಕಕ್ಕೆ, 8:45 ಬೆಳಿಗ್ಗೆ ಹೋಗಿ ಕೂತ್ಕೊಂತಿದ್ವಿ. ಅಂದ್ರೆ ಇವಾಗ ಫುಲ್ ರಶ್ ಆಗೋಗಿದೆ. ಬಟ್ ಇವತ್ತು 8 ಗಂಟೆಗೆ ಹೋದ್ರೂ ಜಾಗ ಸಿಗಲ್ಲ ಆ ತರ. ಇನ್ನೊಂದೇನಂದ್ರೆ ಸಿಸ್ಟಮ್ ಒಂಥರ ಹೇಗಿದೆ ಅಂದ್ರೆ, ಇವಾಗ 200 ರೂಪೀಸ್ ಟಿಕೆಟ್, ಇವಾಗ ದರ್ಶನಕ್ಕೆ 100 ರೂಪೀಸ್ ಟಿಕೆಟ್ ಇದೆ, 200 ರೂಪೀಸ್ ಟಿಕೆಟ್ ಇದೆ. ಹಾಗೆ ಅಭಿಷೇಕದ ಟಿಕೆಟ್ಸ್ 100, 200 ಅಭಿಷೇಕ ಟಿಕೆಟ್ಸ್ ಇರೋ ದರ್ಶನಕ್ಕೆ. ಇನ್ನು ಅಭಿಷೇಕಕ್ಕೆ ಯಾರು ಕೊಟ್ಟಿರ್ತಾರೋ ಅವ್ರದ್ದು ಸಪರೇಟ್ ಇನ್ನೊಂದು ದರ್ಶನ. ನಾರ್ಮಲ್ ಬಂದು ಫ್ರೀ ದರ್ಶನ ಮಾಮೂಲಿ ಇರುತ್ತೆ. ಸೊ ಏನ್ ಮಾಡಿದ್ದಾರೆ, ಏನ್ ಪ್ರಾಬ್ಲಮ್ ಆಯ್ತು ಅಂತ ಅಂದ್ರೆ, 200 ರೂಪೀಸ್ ಟಿಕೆಟ್ ಅವ್ರಿಗೆ, ಅಭಿಷೇಕದವ್ರಿಗೆ ಇಬ್ರಿಗೂ ಒಂದೇ ಲೈನ್. ಸೊ ಅಭಿಷೇಕಕ್ಕೆ ಕೊಟ್ಟಿ ಅವಾಗ ಸಪರೇಟ್ ಆಗಿ ಕೂತ್ಕೊಳ್ಳೋ ಒಂದು ಸಿಸ್ಟಮೇ ಇರ್ಲಿಲ್ಲ. ಅದೊಂದು ಬೇಜಾರಷ್ಟೇ. ಅಭಿಷೇಕಕ್ಕೆ ಸೆಪರೇಟ್ ಲೈನ್ ಬಿಡ್ಬೇಕು ಅವರು. ಫಸ್ಟ್ ಫಸ್ಟ್ ಪ್ರಿಫರೆನ್ಸ್ ಅಭಿಷೇಕದವ್ರು ಕೊಡ್ಬೇಕು. ಹಂಗಿಲ್ಲ ಅಂದ್ರೂ ದರ್ಶನಕ್ಕೆ ಫಸ್ಟ್ 200 ಅಂದ್ರೆ ದರ್ಶನಕ್ಕೆ ಪ್ರಿಫರೆನ್ಸ್ ಕೊಡ್ಲಿ. ಬಟ್ ಅಭಿಷೇಕಕ್ಕೆ ಯಾರು ಕೊಟ್ಟಿರ್ತಾರೆ, ಅಭಿಷೇಕಕ್ಕೆ ಸೆಪರೇಟ್ ಲೈನ್ ಬಿಡ್ಬೇಕಾಗಿ, ಸಪರೇಟ್ ಲೈನ್. ಅಲ್ಲಿ ಕೂತ್ಕೊಳ್ಳೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಅನ್ನೋದು ಯಾರು ಕೊಟ್ಟಿರ್ತಾರೋ ಅಭಿಷೇಕಕ್ಕೆ ಅವ್ರು ಕೊಡ್ಬೇಕಂತ ನಮಗ್ ಅನ್ನಿಸ್ತು. ಫ್ರೈಡೆ ಅಂತೂ ಇನ್ನೂ ಹೆವಿ ರಶ್ ಇರುತ್ತೆ. ಅಭಿಷೇಕಕ್ಕೆ ಕೊಟ್ಟು ನಮ್ ಕೈಯಿಂದಾನೆ ದೇವ್ರಿಗೆ ಅರ್ಶನ ಎಲ್ಲ ಹಚ್ಚಿಸಿದ್ರು. ಅವಾಗ ನಮ್ ತಾಯಿಯವರು ಚಿಕ್ಕ ಗರ್ಭಗುಡಿ ಇರ್ಬೇಕಾದ್ರೆ ಬಿಫೋರ್ ಇನೋವೇಷನ್ ಅವಾಗಿಂದ ನಮ್ ತಾಯಿ ಹೋಗ್ತಾ ಇದ್ರು. ನಾವು ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅವಾಗಿಂದ ಅಭಿಷೇಕಕ್ಕೆ ಕೊಡ್ತಾ ಇದ್ವಿ. ಅವಾಗ ಅಭಿಷೇಕ ಆಗಿದ ತಕ್ಷಣ ಹಂಗೆ ಕರಿತಾ ಇದ್ರು, ಅಮ್ಮಂಗೆ ಅರ್ಶನ ಹಚ್ಚಿ ಬನ್ನಿ ಅಂತ. ಅವಾಗೆಲ್ಲ ಅರ್ಶನ ಎಲ್ಲ ಹಚ್ಚಿದೀವಿ. ಇವಾಗ ನಿಂತ್ಕೊಳಕ್ಕೂನು ಹಾಕಿ ತಳ್ಬಿಡ್ತಾರ ಹಂಗೆ. ಅಯ್ಯೋ, ನಾನ್ ನಡ್ಕೊಂಡು ಹೋಗೋದೇ ಬೇಡ. ಅವ್ರೆ ಜನ ನೋಡ್ತಾ ಇದ್ರೆ ಒಂಥರ ಆಗುತ್ತೆ. ನಾವ್ ಹೋಗೋದೇ ಬೇಡ ನಡ್ಕೊಂಡು. ಅವರೇ ಹಿಂದೆ ಅವಾಗೆಲ್ಲ ಹೆಂಗಂದ್ರೆ ಅಭಿಷೇಕ ಆದ್ಮೇಲೆ ದರ್ಶನಕ್ ಬಿಡ್ತಿರೋರು. ಅವಾಗೆಲ್ಲ ದರ್ಶನ ಫಸ್ಟ್ ಅಭಿಷೇಕದ ಮುಂಚೆ ದರ್ಶನಕ್ಕೆ ಬಿಡ್ತಿರ್ಲಿಲ್ಲ. ಅವಾಗ ಸ್ಟಾಪ್ ಮಾಡ್ಬಿಡ್ತಾರೆ. ಅಭಿಷೇಕ ಆದ್ಮೇಲೆ ಇನ್ನ ನೀರ್ ಹಾಕ್ತಾರಲ್ಲ, ಸೊ ನೀರು ಹಾಕ್ತಾರಲ್ಲ. ನನಗ್ ಗೊತ್ತಿರೋ ಹಂಗೆ ಆ ರೀತಿ ಎಲ್ಲೂ ಗರ್ಭಗುಡಿ ಒಳಗಡೆ ಬಿಡಲ್ಲ ಅನ್ಸುತ್ತೆ ನನಗೆ ಗೊತ್ತಿರೋ ಹಂಗೆ. ಇಲ್ಲಿ ಅಷ್ಟೇ. ಸೊ ಫ್ರೈಡೆ, ಟ್ಯೂಸ್ಡೇ, ಫ್ರೈಡೆ, ಸಂಡೇ ನೀರ್ ಹಾಕ್ತಾರೆ ಅಲ್ಲಿ. ತಾಯಿಗೆ ಅಭಿಷೇಕ ಮಾಡಿ ಆದ್ಮೇಲೆ ನೀರ್ ಹಾಕ್ತಾರೆ. ನಾವು ತಾಯಿ ಪಾದಕ್ಕೆ ತಲೆ ಬಾಗಿದ್ರೆ ತಾಯಿ ನೀರ್ ನೀರ್ ಹಾಕ್ತಾರೆ, ಬೀಳುತ್ತೆ. ಆಮೇಲೆ ಮುನೇಶ್ವರ ಸ್ವಾಮಿ ಕೂಡ ಅಲ್ಲಿ ಹಿಂದೆ ದೇವಸ್ಥಾನದ ಹಿಂದಿನ ಭಾಗದಲ್ಲಿ ಇದೆ. ನೀವು ವಿಡಿಯೋ ನೋಡಿರ್ಬೋದು. ಅರ್ಶನ ತಾಯಿಗೆ ಅಭಿಷೇಕ ಮಾಡಿರ್ತಾರಲ್ಲ ಅರ್ಶನ ಹಿಂದೆಗಡೆ. ಸೊ ಮೋಸ್ಟ್ಲಿ ದೇವಸ್ಥಾನಕ್ಕೆ ಹೋಗಿರೋರ್ಗೆ ಗೊತ್ತಿರುತ್ತೆ. ಫೇಮಸ್ ಆಗಿದೆ ಸೀರಿಯಲ್ಸ್ ಎಲ್ಲ. ಅರ್ಧ ಈ ಸೀರಿಯಲ್ ಅಲ್ಲಿ ತೋರ್ಸಿನೇ ಜನರಿಗೆ ಆಕ್ಚುಲಿ ಗೊತ್ತಾಗಿರೋದು. ಅವಾಗ ಅಷ್ಟು ಗೊತ್ತಿರ್ಲಿಲ್ಲ ಯಾರಿಗೂ ಅಷ್ಟೊಂದಲ್ವಮ್ಮ ಅಂತ, ಅಷ್ಟೊಂದು ಗೊತ್ತಿರಲಿಲ್ಲ. ಸ್ವಲ್ಪ ಸೀರಿಯಲ್ ಅಲ್ಲಿ ತೋರ್ಸಿದ್ಮೇಲೆ ಇನ್ನ ಆಕ್ಚುಲಿ ಸೆಲೆಬ್ರಿಟೀಸ್ ಎಲ್ಲ ಹೋಗಿದ್ದಾರೆ. ಹೋಗಿದ್ರು ಎಲ್ಲ ಇರ್ತಾ ಇರ್ಲಿಲ್ಲ. ಎಲ್ಲ ಹೋಗಿದ್ದಾರೆ ಅನ್ಸುತ್ತೆ. ಅಲ್ಲಿ ಫೋಟೋ ಹಾಕಿರ್ತಾರೆ, ಎಲ್ಲರದ್ದು ಫೋಟೋಗಳಿದೆ. ಬಟ್ ಇಷ್ಟು ರಶ್ ಇರ್ತಾ ಇರ್ಲಿಲ್ಲ. ಇವಾಗಂತೂ ಹೆಂಗ್ ಗೊತ್ತಾ ಬೇಜಾರು, ನಾವು ಅವಾಗಿಂದ ಹೋಗ್ತಿರ್ತೀವಲ್ಲ. ಸೊ ಇವಾಗ ಒಂಥರ ನಾವ್ ಹೋದ್ರೆ ಒಂಥರ ಆರಾಮ್ಸೆ ಕುತ್ಕೊಂಡ್ ನೋಡಿ, ಅವಾಗೆಲ್ಲ ಚೆನ್ನಾಗಿ ಹೋಗಿ ದರ್ಶನ ಅಭಿಷೇಕ ನೋಡಿ ಚೆನ್ನಾಗಿ ಒಂಥರ ಬರ್ತಿದ್ವಿ. ಇವಾಗ ಬೇರೆಯವರು ಇರೋದ್ರಿಂದ ನಾರ್ಮಲ್ ಆಗಿ ಯಾರು ಯೂಶಲ್ ಆಗಿ ಹೋಗ್ತಾರೆ. ಸೊ ನಾವ್ ಅಷ್ಟು ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಳಕ್ಕೆ ಆಗಲ್ಲ. ಸ್ವಲ್ಪ ಕಷ್ಟನೇ. ಬಟ್ ಏನು ಮಾಡಕ್ಕಾಗಲ್ಲ ಅಲ್ವಾ? ಏನು ಮಾಡಕ್ಕಾಗಲ್ಲ. ಅದೇ ಬೇಗ ದರ್ಶನ ಬೇಕಂದ್ರೆ 200 ರೂಪೀಸ್ ಟಿಕೆಟ್, 100 ರೂಪೀಸ್ ಟಿಕೆಟ್ ತಗೊಂಡು ಹೋಗ್ಬೋದು. ಎಲ್ರಿಗೂ ಕಾಪಾಡ್ಕೊಂಡ್ ಬರ್ತಾ ಇದ್ದಾಳೆ ಅಮ್ಮ ಬಂಡಿ ಮಹಾಕಾಳಮ್ಮ. ಅದೊಂದು ನಮ್ಗೆ ಅವಾಗಿಂದ ನಾವು ಹೋಗ್ತಾ ಇದ್ದೀವಿ, ತಾಯಿ ಕಾಲದಿಂದನು. ಎಷ್ಟೇ ರಶ್ ಆದ್ರೂ ಏನೇ ಆದ್ರೂ ನಾವಂತೂ ಏನ್ ಪ್ರೊಸೀಜರ್ ನಮ್ದು ಮಾಡ್ತೀವಿ. ವರ್ಷ ಏನು ಮಾಡಕ್ಕಾಗಲ್ಲ. ರಶ್ ಇದ್ರು ನಾವು ಅಮ್ಮಂಗೋಸ್ಕರ ಹೋಗ್ಲೇಬೇಕು, ದೇವ್ರಿಗೋಸ್ಕರ ಹೋಗಿ ಒಂದು ಮಾಡಿದ್ರೇನೆ ಸಮಾಧಾನ. ಎಷ್ಟೇ ರಶ್ ಇದ್ರೂ ಪರವಾಗಿಲ್ಲ. ದೇವ್ರು ಒಂದ್ಸರಿ ಹಿಂಗಂದ್ರೆ ನೆಕ್ಸ್ಟ್ ಸರಿ ಚೆನ್ನಾಗಿ ನಮಗ್ ಸಿಗ್ಬೋದು. ಸೊ ಅಂದ್ರೆ ಎಲ್ಲ ಒಳ್ಳೇದಾಗಿರೋದಕ್ಕೆ ಜನನು ಅಷ್ಟು ಸೇರ್ತಾ ಇರೋದು. ಪವರ್ಫುಲ್ ದೇವ್ರು. ಅವಾಗ ನಾನು ಕೋವಿಡ್ ಟೈಮಲ್ಲೂ ಕೂಡ ಹೋಗಿದ್ದೆ. ಅವಾಗ ಒಂದು 5 ಮೆಂಬರ್ಸ್ ಹತ್ರ ಬಿಡ್ತಿದ್ರು. ಕೋವಿಡ್ ಲಾಕ್ಡೌನ್ ಇತ್ತಲ್ಲ. ಸೊ ಅವಾಗೂ ಅಷ್ಟೇ. ಅವಾಗಂತೂ ರಶ್ಶೇ ಇರ್ಲಿಲ್ಲ.
ಅಂದ್ರೆ ಬಿಫೋರ್ ಕೋವಿಡ್ ಜನರಿಗೆ ಅಷ್ಟು ಗೊತ್ತಿರ್ಲಿಲ್ಲ ಕನ್ನಡ. ಅಭಿಷೇಕ ಮಾಡ್ತಾ ಇದ್ರೆ ನಮ್ಗೆ ಎಗುರ್ತಾ ಇತ್ತು ಎಲ್ಲ ನಮ್ ಬಟ್ಟೆಗೆ, ಅಷ್ಟು ಮುಂದೆ ಕುತ್ಕೊಳ್ತಾ ಇದ್ವಿ ನಾವು. ರಿನೋವೇಷನ್ ಬಿಫೋರ್ ಹೇಳ್ತಾ ಇರೋದು. ತುಂಬಾ ಜನಕ್ಕೆ ಗೊತ್ತಿರಲ್ಲ, ನನಗ್ ಗೊತ್ತಿರೋ ಹಾಗೆ ಅಷ್ಟು ಗೊತ್ತಿರಲ್ಲ. ಹಿಂದಾನು ನಾವು ಅಭಿಷೇಕ ನೋಡ್ಬೇಕು ಅಂದ್ಬಿಟ್ಟು, ಅಂದ್ರೆ ಆಷಾಢ ಮಾಸದಲ್ಲಿ ಕೊಡ್ತೀವಲ್ಲ, ಸೊ ಹೋಗ್ತೀವಿ ಅಭಿಷೇಕಕ್ಕೆ. ಮಿಸ್ ಮಾಡಲ್ಲ. ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಒಳಗಡೆ ಇಲ್ಲ, ನಾರ್ಮಲ್ ಆಗಿದ್ರೆ ಆಗ್ತಿತ್ತು. ಏನ್ ಮಾಡಿದ್ರು 200 rupees ಅಭಿಷೇಕಕ್ಕೆ ಎರಡೂ ಒಂದೇ ಲೈನ್ ಅಲ್ವಾ, ಸೊ ಹಾಗಾಗಿ 200 rupees ಟಿಕೆಟ್ ತಗೊಳ್ಳೋರೆ ಜಾಸ್ತಿ ಇದ್ರು ಅಲ್ಲಿ. ಅಭಿಷೇಕದವರು ಇವಾಗ 10 ಜನ ಇದ್ದಾರೆ ಅಂದ್ರೆ 200 rupees ಟಿಕೆಟ್ ಅವರೇ ಡಬಲ್, ಇನ್ನ ಒಂದು 20 ಜನ ಆ ರೀತಿ ಇದ್ರು. ಸೊ ಹಾಗಾಗಿ ಸ್ವಲ್ಪ ನಮ್ಮ ಮುಂದೆ ಇದ್ದವರೆಲ್ಲ 200 rupees ಅವ್ರೆ. ಅಭಿಷೇಕ ಯಾರೊಬ್ರೋ ಏನೋ ಇದ್ರು ಅಷ್ಟೇ. ಅವ್ರು ಇಲ್ಲ ಅಂದ್ರೆ ನಮ್ಗೆ ಒಳಗಡೆ ಹೋಗೋ ಸಂಕಲ್ಪ ಮಾಡ್ತಾರೆ ಅಭಿಷೇಕಕ್ಕೆ. ಇಲ್ಲ ಅಂದ್ರೆ ಸಂಕಲ್ಪ ಈಚೆ ಬಂದೆಲ್ಲ ಮಾಡ್ತಾರೆ. ಬಟ್ ಏನಾದ್ರೂ ಒಳಗಡೆ ಕುತ್ಕೊಂಡು ಅಭಿಷೇಕ ನೋಡಿದ್ರೇನೆ ಏನೋ ಒಂಥರ. ಬಟ್ ಪರವಾಗಿಲ್ಲ, ಏನ್ ಮಾಡಕ್ಕಾಗಲ್ಲ. ಸೊ ಅವಾಗ ಕೋವಿಡ್ ಟೈಮ್ ಅಲ್ಲಿ ಒಂದ್ 5 ಜನ ಬಿಡ್ತಿದ್ರು, ಒಂಥರ ಫುಲ್ ಖಾಲಿ ಇರ್ತಿತ್ತು. ಬಿಫೋರ್ ಕೋವಿಡ್ ಐ ಗೆಸ್ ಅಷ್ಟು ಇವಾಗಿದ್ದಷ್ಟು ರಶ್ ಇರಲಿಲ್ಲ. ಪ್ರೊಸೀಜರ್ ಏನಿರುತ್ತೋ ನಾವು ಅದನ್ನ ಮಾಡ್ತೀವಿ, ಏನು ಮಾಡಕ್ಕಾಗಲ್ಲ. ಸೇಮ್ ಒಂದೇ ರೀತಿ ಇರಲ್ಲ, ಚೇಂಜಸ್ ಇರುತ್ತೆ. ಅವರು ಪಾಪ ಅದೇ ಅಂತಾರೆ. ಅವ್ರ ಟಿವಿ ನೋಡ್ಬಿಟ್ಟು ಅಯ್ಯೋ ಇದೇನ್ ರಶ್, ರೋಡ್ ಆಚೆ ಹೋಗ್ಬಿಟ್ಟಿದೆ ಅಂತ ಅವ್ರಿಗೆ CCTV ಕ್ಯಾಮ್ರಾ ಫುಟೇಜ್ ಟಿವಿ ಇರುತ್ತಲ್ಲ ಅದನ್ನ ನೋಡಿ ಪೂಜಾರಿನೇ ಹೇಳ್ತಿದ್ರಂತೆ, ಏನ್ ಆಚೆವರೆಗೂ ಹೊಟ್ಟೋಗಿದೆ ರಶ್. ನಾನ್ ಕೇಳಿದೆ ತುಂಬಾ ರಶ್ ಆಗ್ಬಿಟ್ಟಿದೆ ಅವಾಗೆಲ್ಲ. ಅಂದ್ರೆ ಏನ್ ಮಾಡೋದು ಮೇಡಮ್, ಅಯ್ಯೋ ಅಲ್ಲಿ ನೋಡಿ ಕ್ಯೂ ಹೆಂಗೆ, ರೋಡ್ ಫುಲ್ ಆ ಕಡೆ ಹೋಗ್ಬಿಟ್ಟಿದೆ, ಸಖತ್ ರಶ್ ಆಗ್ಬಿಟ್ಟಿದೆ ಅಂದ್ರು ಅವರು. ಏನು ಮಾಡಕ್ ಆಗಲ್ಲ ಮೇಡಮ್. ಆಮೇಲೆ ಇನ್ನೊಂದು ಎಂಟ್ರೆನ್ಸ್ ಈ ಕಡೆಗಿತ್ತು, ಗೇಟ್ ಬ್ಲಾಕ್ ಗೇಟ್ ಇದೆಯಲ್ಲ ರೋಡ್ ಸೈಡ್ಗೆ, ಅಲ್ಲಿ ಎಂಟ್ರೆನ್ಸ್ ಇದ್ದಿದ್ದು. ಆಕ್ಚುಲಿ ಇವಾಗ ಸೈಡ್ ಪಾರ್ಕಿಂಗ್ ಒಂದು ಸ್ಪೇಸ್ ಕಂಪ್ಲೀಟ್ ಆಗಿದೆ. ಬಟ್ ಹಳೇದು ಅವಾಗ ಈ ಕಡೆ ಅಲ್ವಾ, ಗೇಟಿಂದ ಎಂಟ್ರೆನ್ಸ್ ಇದ್ದಿತ್ತು, ಈ ಕಡೆ ಇಲ್ಲ. ಇವಾಗ ನಾವೇನ್ ಎಂಟ್ರೆನ್ಸ್ ಹೋಗ್ತೀವಿ ಆ ಎಂಟ್ರೆನ್ಸ್ ಅಲ್ಲ ಅವಾಗ ಇದ್ದಿದ್ದು. ಇಲ್ಲ, ರಿನೋವೇಷನ್ ಆದ್ಮೇಲೆ ಕೂಡ ಬ್ಲಾಕ್ ಗೇಟ್ ಅಲ್ಲೇ ಎಂಟ್ರೆನ್ಸ್ ಇತ್ತು. ಕೋವಿಡ್ ಎಲ್ಲ ಆದ್ಮೇಲೆ ಸ್ವಲ್ಪ ಜನ ಜಾಸ್ತಿ ಆದ್ಮೇಲೆ ಈ ಕಡೆ ಕ್ಲೋಸ್ ಮಾಡ್ಬಿಟ್ರು ಕಂಪ್ಲೀಟ್ ಆಗಿ. ವ್ಯವಸ್ಥೆ ಪಾರ್ಕಿಂಗ್ಗೆ ಅದೆಲ್ಲ ಕ್ಲೀನ್ ಆಗಿದೆ ಮಾಡಿದ್ದಾರೆ. ಪಾರ್ಕಿಂಗ್ ಜನ ಜಾಸ್ತಿ ಆದ್ರೆ ಮಾಡಕ್ ಆಗಲ್ಲ, ಕಂಟ್ರೋಲ್ ಮಾಡಕ್ಕೂ ಆಗಲ್ಲ. ಎಷ್ಟು ಅಂತ ಅವ್ರು ಎಲ್ಲಾ ಕಡೆನೂ ಇದ್ ಮಾಡಕ್ ಆಗುತ್ತೆ. ಬಟ್ ಪರವಾಗಿಲ್ಲ, ಸ್ವಲ್ಪ ಕಂಪ್ಯಾರಿಟಿವ್ಲಿ ಇಟ್ ವಾಸ್ ಲೆಸ್ ಕ್ರೌಡೆಡ್ ಟುಡೇ. ಅಂದ್ರೆ ಕ್ರೌಡ್ ಅಂದ್ರೆ ಫ್ರೈಡೆ ಕಂಪೇರ್ ಮಾಡಿದ್ರೆ. ನಿಮ್ ಡ್ಯಾಡಿ ಬಂದ್ರಲ್ವಾ, ಡೈರೆಕ್ಟ್ ಆಗಿ ಹೋದ್ರಲ್ಲ, ಅದೇ ಅವಾಗ ಕಡಿಮೆ ಆಗುತ್ತೆ. ಅದಕ್ ಮುಂಚೆ ಎಷ್ಟು ಕ್ಯೂ ಇತ್ತು? 4 ಕ್ಯೂ ಇತ್ತು, 200 rupees ಇತ್ತು. ಅಂದ್ರೆ ಅದೇ ಒಂದ್ ಸ್ವಲ್ಪ ನೀರ್ ಹಾಕ್ತಾರೆ ಅಲ್ಲಿ, ನೀರ್ ಹಾಕಿಸ್ಕೊಳ್ಳಕ್ಕೆ ತುಂಬಾ ಜನ. ಅದಕ್ಕೆ ಮೇನ್ ಆಗಿ ಅಭಿಷೇಕ ಆಗಿದ ತಕ್ಷಣ ಒಂದು ಚಿಕ್ಕ ಮಗಳಿಗೆ ಪ್ಯಾಂಪರಿಂಗ್, ಚಿಕ್ಕ ಮಗು ಪಾಪ, ಚಿಕ್ಕವ್ರು ಯಾವತ್ತಿದ್ರು ಚಿಕ್ಕ ಮಗು. ನಮ್ ತಾಯಿಗೆ ನಾನ್ ಲಾಸ್ಟ್. ಸೊ ಅದಕ್ಕೆ ಅಯ್ಯೋ ನಮ್ಮಮ್ಮನ ಬಿಡ, ಎಷ್ಟೇ ದೊಡ್ಡವರಾದ್ರೂ ಚಿಕ್ಕ ಮಗು, ಪಾಪ ಅವಳೆ ಚಿಕ್ಕ ಮಗು ಇನ್ನ ಅಲ್ವಾ ಡುಡು? ಸ್ಮಾಲ್ ಕಿಡ್ ಡುಡು. ಸೊ ನೀವು ದೇವಸ್ಥಾನಕ್ಕೆ ಹೋಗಿದ್ರೆ ಡು ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂದ್ರೆ ಹಳೆ ದೇವಸ್ಥಾನ ನೀವೇನಾದ್ರೂ ನೋಡಿದ್ರೆ ಬಿಫೋರ್ ರಿನೋವೇಷನ್ ಏನಾದ್ರೂ ನಿಮ್ಗೆ ನೆನಪಿದ್ರೆ ಯಾವ ತರ ಇದೆ, ನಿಮಗೆ ಏನಾದ್ರೂ ಹಳೆ ಕಾಲದಿಂದ ನೀವು ಹೋಗ್ತಿದ್ರೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಗೊತ್ತಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ. ಇಲ್ಲ ಅಂದ್ರೆ ಇವಾಗ ನಿಮಗೆ ಏನ್ ಅನ್ಸುತ್ತೆ ಅಂತ, ನೀವು ತಾಯಿ ದರ್ಶನ ಮಾಡಿದ್ರೆ ದೇವಸ್ಥಾನಕ್ಕೆ ಹೋಗಿದ್ರೆ ಒಂದು ಚಿಕ್ಕದಾಗಿ ಏನಾದರೂ ಕಾಮೆಂಟ್ ಹಾಕಿ, ಸೊ ದಟ್ ನಮಗೂ ಗೊತ್ತಾಗುತ್ತೆ ಅಲ್ವಮ್ಮ ದೇವಸ್ಥಾನಕ್ಕೆ ಎಷ್ಟು ಜನ ಲೈಕ್ ಹೋಗ್ತಾರೆ. ಬಾಯ್. ಫೇವ್ರೆಟ್ ಕಿಡ್ ಇಬ್ರು ಫೇವ್ರೆಟ್ ಕಿಡ್ಸ್. ಸೊ ಈ ವಡೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡ್ಮೇಲೆ ಈ ಅಲಸಂದೆ ಕಾಳು ಇರುತ್ತಲ್ಲ, ಸೊ ಇದನ್ನು ಕಂಪ್ಲೀಟಾಗಿ ಡ್ರೈ ಮಾಡ್ಕೊಳ್ಬೇಕು. ಇದನ್ನು 5 to 6 hours ನೆನೆಸಿಟ್ಕೊಂಡು, ಹಾಗೆ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಸೊ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟಾಗಿ ಕನ್ಸಿಸ್ಟೆನ್ಸಿಯಲ್ಲಿ ಅಮ್ಮ ತೋರಿಸ್ತಿದ್ದಾರಲ್ಲ, ಸೊ ಈ ರೀತಿ ಬರಬೇಕು ಅಂತ ಹೇಳಿದ್ರು. ತರ್ತರಿಯಾಗಿಲ್ಲ ಅಂದ್ರೂ ಐ ಗೆಸ್ ಇದನ್ನು ಫೈನ್ ಪೇಸ್ಟಾಗಿ ಚೆನ್ನಾಗಿ ಇದು ಪೇಸ್ಟ್ ಆಗಬೇಕು, ಅಷ್ಟವರೆಗೂ ಚೆನ್ನಾಗಿ ಇದನ್ನು
ಮಿಕ್ಸಿ ಮಾಡ್ಕೊಳ್ಳೋದಕ್ಕಿಂತ ಅಮ್ಮ ಅಂದರು ಗ್ರೈಂಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದರೆ ಬಿಸಿ ಬಿಸಿಯಾಗಿರುವಂಥ ಅಲಸಂದೆ ಕಾಳು ವಡೆ ಈಸ್ ರೆಡಿ ಟು ಈಟ್. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಚಿಕ್ಕದಾಗಿ ಚಾಪ್ ಮಾಡಿರುವಂಥ ಆನಿಯನ್ಸ್ನ ಹಾಕ್ಕೊಂಡ್ರೆ ಕೂಡ ಚೆನ್ನಾಗಿರುತ್ತೆ. ಅದು ಹಾಗೆ ಸ್ವಲ್ಪ ಕೊತ್ತಂಬರಿ ಈಸ್ ಆಪ್ಷನಲ್, ಆನಿಯನ್ಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಕ್ಲಿಪ್ಪಿಂಗ್ ಮಿಸ್ ಆಗೋಗಿದೆ, ಸೊ ಹಾಗಾಗಿ ವಾಯ್ಸ್ ಓವರಲ್ಲಿ ಹೇಳ್ತಿದ್ದೀನಿ, ಆನಿಯನ್ಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅವನು ಸೊ ನೀವಿಲ್ಲಿ ನೋಡ್ಬೋದು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸಖತ್ ಬಿಸಿ ಇತ್ತು ಅದಕ್ಕೋಸ್ಕರ. ಸೊ ವೆರಿ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಸೊ ನಾನಾಗಲೇ ಹೇಳಿದ್ನಲ್ಲ ಇದರ ಕಾಂಬಿನೇಷನ್ ಬಂದು ಈ ರೀತಿ ಒಂದು ವಡೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಈ ರೀತಿ ಸಾರನ್ನ ಡಿಪ್ ಮಾಡಿಕೊಂಡು ಸೊ ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. ದೆನ್ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್, ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿಡಿಯೋ ನೋಡಿ ಹಾಗೆ ಹೋಗೋ ಬದಲು ಆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಪ್ಲೀಸ್ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಆಲ್ಸೋ ಪ್ಲೀಸ್ ಲೈಕ್ ದ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ರೆಸಿಪಿ ಹೇಗಿತ್ತು ಅಂತ ಹೇಳಿ. ಇನ್ ಕೇಸ್ ನೀವೇನಾದರೂ ಈ ಒಂದು ರೆಸಿಪಿ ನಿಮ್ಮ ಮನೆಯಲ್ಲಿ ಕೂಡ ನೀವು ಮಾಡಂಗಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ಸೊ ಗೈಸ್, ಮತ್ತೆ ಇನ್ನು ನೆಕ್ಸ್ಟ್ ವಿಡಿಯೋ ಒಂದಿಗೆ ಆದಷ್ಟು ಬೇಗ ಸಿಗ್ತೀನಿ ಅಂತ ಹೇಳ್ತಾ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.